ಹಾಯ್ ಎವ್ರಿವನ್. ಈ ವಿಡಿಯೋದಲ್ಲಿ ಲೀಪ್ ಇಯರ್ಸ್, ನಾನ್ ಲೀಪ್ ಇಯರ್ಸ್ ಆ್ಯಂಡ್ ಆಡ್ ಡೇಸನ್ನು ಹೇಗೆ ಫೈಂಡ್ ಮಾಡೋದನ್ನು ತಿಳಿದುಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಫೈಂಡ್ ಲೀಪ್ ಇಯರ್ಸ್, ನಾನ್ ಲೀಪ್ ಇಯರ್ಸ್ ಆ್ಯಂಡ್ ಆಡ್ ಡೇಸ್ ಇನ್ ಇಯರ್ಸ್ 1998. ಇಲ್ಲಿ ಇಯರ್ ನಾವು ಪರ್ಫೆಕ್ಟಾಗಿ ಇದ್ರ ಬಗ್ಗೆ ನಾಲೆಜ್ ಇರಬೇಕು. ಇಯರ್ ಅಂದರೆ ಒಂದು ವರ್ಷ ಮಾತ್ರ ಆಗುತ್ತೆ. ಸೊ ಇಲ್ಲಿ ಕೇಳ್ತಾ ಇರೋದು 1998 ವರ್ಷಗಳಲ್ಲಿ ಸೊ ಎಷ್ಟು ಲೀಪ್ ಇಯರ್ಸ್ ಬರ್ತಾವೆ, ಎಷ್ಟು ನಾನ್ ಲೀಪ್ ಇಯರ್ಸ್ ಬರ್ತಾವೆ ಮತ್ತು ಆಡ್ ಡೇಸ್ ಬರ್ತಾವೆ ಅನ್ನೋದನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. ಸೊಲ್ಯೂಷನ್ನ 1998 ಇದೆಯಲ್ಲ, ಇದನ್ನು 400 ಮಲ್ಟಿಪಲ್ ಸೆಂಚುರಿ ಆಗೋ ಥರ ನಾವು ಡಿವೈಡ್ ಮಾಡ್ಕೋಬೇಕು. ಅಂದ್ರೆ 4 ಮಲ್ಟಿಪಲ್ ಸೆಂಚುರಿ ಆಗೋ ಥರ, ಅಂದರೆ 1600 + 300 + 98. ದೆನ್ ಈ 1600 ಏನು ಬಂದಿದೆಯಲ್ಲ ಅದನ್ನು ಡಿವೈಡ್ ಬೈ 4 ಮಾಡಬೇಕು. ಡಿವೈಡ್ ಬೈ 4 ಅಂದರೆ 4 ವರ್ಷಕ್ಕೊಮ್ಮೆ ಲೀಪ್ ಇಯರ್ ಬರ್ತಾವಲ್ಲ, ಸೊ ಟೋಟಲ್ ಲೀಪ್ ಇಯರ್ಸ್ ಇಲ್ಲಿ ಸಿಗ್ತಾವೆ. ಸೊ ಇಲ್ಲಿ 400 ಆಯಿತು. ನೆಕ್ಸ್ಟ್ ಮತ್ತು 1600 ಡಿವೈಡ್ ಬೈ 100 ಮಾಡಬೇಕು. ಟೋಟಲ್ ಸೆಂಚುರೀಸ್ ಎಷ್ಟು ಬರ್ತಾವೆ ಅನ್ನೋದು ನಮಗೆ ತಿಳಿಯುತ್ತೆ. ಅಂದರೆ 1600 ಡಿವೈಡ್ ಬೈ 100 ಮಾಡಿದರೆ 16 ಆಯಿತು. ನೆಕ್ಸ್ಟ್ ಮೂರನೇ ಸ್ಟೆಪ್ ಏನಂದ್ರೆ 1600 ಡಿವೈಡ್ ಬೈ 400 ಮಾಡಬೇಕು. ಅಂದ್ರೆ 400 ಸೆಂಚುರೀಸ್ ಎಷ್ಟು ಬರ್ತಾವೆ ಅನ್ನೋದು ನಮಗೆ ತಿಳಿಯುತ್ತೆ. 400 ಮಲ್ಟಿಪಲ್ ಸೆಂಚುರಿ ಎಷ್ಟು ಬರ್ತಾವೆ? 4 ಬರ್ತಾವೆ. ಸೊ ಇಲ್ಲಿ 400 ಮಲ್ಟಿಪಲ್ ಸೆಂಚುರೀಸ್ ಏನಿದಾವಲ್ಲ ಅವು ಸೆಂಚುರೀಸ್ನಲ್ಲೇ ಬಂದುಬಿಟ್ಟಿರ್ತಾವೆ. ಸೊ ನಾವಿಲ್ಲಿ 16 - 4 ಮಾಡಬೇಕು, ಆವಾಗ 12 ಆಯಿತು. ಮತ್ತು ಈ ಎಲ್ಲ ಸೆಂಚುರಿಗಳು, ಈ 16 ಸೆಂಚುರಿಗಳು ಏನಿದಾವಲ್ಲ ಅವು 1600 ಡಿವೈಡ್ ಬೈ 4 ಮಾಡಿದಾಗ ಏನು 400 ಬರ್ತಾವಲ್ಲ ಅದರಲ್ಲೂ ಕೂಡ ಇರ್ತಾವೆ. ಸೊ ಇಲ್ಲಿ ಏನು ಮಾಡಬೇಕು? 400 - 12 ಮಾಡಬೇಕು. ಆವಾಗ ಏನು ಬಂತು? 388 ಬಂತು. ಸೊ ಇಲ್ಲಿ ಟೋಟಲ್ 388 ಲೀಪ್ ಇಯರ್ಸ್ ಆಯಿತು. ಎಲ್ಲಿ ಬರೀ ನಾವು 1600ನಲ್ಲಿ ಮಾತ್ರ ಚೆಕ್ ಮಾಡ್ತಾ ಇದ್ದೀವಿ. ಈಗ 388 ಲೀಪ್ ಇಯರ್ಸ್ ಆಯಿತು. ನೆಕ್ಸ್ಟ್ ಈ 1600 - 388 ಮಾಡಿದಾಗ 1212 ಅಂದರೆ 1212 ನಾನ್ ಲೀಪ್ ಇಯರ್ಸ್, 1212 ನಾನ್ ಲೀಪ್ ಇಯರ್ಸ್ ನಮಗೆ ಸಿಗ್ತಾವೆ. ಆಯಿತಾ? ಇದು 1600 ನೆಕ್ಸ್ಟ್ ಇಲ್ಲಿ 300 ನೋಡೋಣ. 300 ವರ್ಷಗಳಲ್ಲಿ ಅಂದ್ರೆ ಒಂದು ವರ್ಷ 100 ಇಯರ್ ಅಂದರೆ 24 ಲೀಪ್ ಇಯರ್ಸ್ ಆ್ಯಂಡ್ 76 ನಾನ್ ಲೀಪ್ ಇಯರ್ಸ್. ಈ ಹಿಂದಿನ ವಿಡಿಯೋಸಲ್ಲಿ ನೀವು ನೋಡಬಹುದು. ಅದರಲ್ಲಿ ನಾನು ಲೀಪ್ ಇಯರ್ಸ್, ನಾನ್ ಲೀಪ್ ಇಯರ್ಸ್, ಆಡ್ ಡೇಸ್ ಹೇಗೆ ಫೈಂಡ್ ಮಾಡೋದು ಮತ್ತು ಅವುಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇದೆ. ಸೊ ಇಲ್ಲಿ 100 ಇಯರ್ಸ್ ಅಂದರೆ 24 ಲೀಪ್ ಇಯರ್ಸ್. ಸೊ ಇಲ್ಲಿ 300 ಅಂದರೆ 24 × 3 ಮಾಡಬೇಕು. 72 ಲೀಪ್ ಇಯರ್ಸ್ ಆಯಿತು. ಅಂದರೆ 72 ಲೀಪ್ ಇಯರ್ಸ್ ಅಂದರೆ 300ರಲ್ಲಿ 72 ಲೀಪ್ ಇಯರನ್ನು ಕಳೆದ್ರೆ ನೆಕ್ಸ್ಟ್ 228 ನಾನ್ ಲೀಪ್ ಇಯರ್ಸ್ ಸಿಗ್ತಾವೆ. ಸೊ ಇಲ್ಲಿ 300 ವರ್ಷದಲ್ಲಿ ಎಷ್ಟು? 72 ಲೀಪ್ ಇಯರ್ಸ್ ಆಯಿತು, 228 ನಾನ್ ಲೀಪ್ ಇಯರ್ಸ್ ಆಯಿತು. ಅದೇ ರೀತಿಯಾಗಿ ನೆಕ್ಸ್ಟು 98 ವರ್ಷ ಏನು ಉಳಿದಿದೆಯಲ್ಲ +98, ಅದರಲ್ಲಿ ಚೆಕ್ ಮಾಡಿ ನೋಡೋಣ. ಇಲ್ಲಿ ನೋಡ್ರಿ 1998 ನಾವು 1600 + 300 + 98 ಡಿವೈಡ್ ಮಾಡ್ಕೊಂಡಿದ್ದೀವಿ. 1600ಅಲ್ಲಿ 388 ಲೀಪ್ ಇಯರ್ಸ್, 1212 ನಾನ್ ಲೀಪ್ ಇಯರ್ಸ್ ಆ್ಯಂಡ್ 300 ವರ್ಷಗಳಲ್ಲಿ 72 ಲೀಪ್ ಇಯರ್ಸ್, 228 ನಾನ್ ಲೀಪ್ ಇಯರ್ಸ್ ಸಿಕ್ತು. ನೆಕ್ಸ್ಟ್ 98 ವರ್ಷದಲ್ಲಿ ಎಷ್ಟು ಲೀಪ್ ಇಯರ್ ಬರ್ತಾವೆ ಅನ್ನೋದನ್ನು ಕಂಡುಹಿಡಿಬೇಕು. ಸೊ ಇಲ್ಲಿ 98 ಡಿವೈಡ್ ಬೈ 4 ಮಾಡಬೇಕು. ಕ್ವೋಷನ್ 24 ಬರುತ್ತೆ. ಸೊ ಇಲ್ಲಿ ಕ್ವೋಷಂಟನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. 98 - 24 ಮಾಡಬೇಕು. ನೆಕ್ಸ್ಟ್ 74 ಬರುತ್ತೆ, ಇದು ನಾನ್ ಲೀಪ್ ಇಯರ್ಸ್ ಆಗುತ್ತೆ. ಸೊ ಇಲ್ಲಿ 98 ವರ್ಷಗಳಲ್ಲಿ 24 ಲೀಪ್ ಇಯರ್ ಆಯಿತು, 74 ನಾನ್ ಲೀಪ್ ಇಯರ್ಸ್ ಆಯಿತು. ಈಗ ಟೋಟಲ್ ಲೀಪ್ ಇಯರ್ಸ್ ಆ್ಯಂಡ್ ಟೋಟಲ್ ನಾನ್ ಲೀಪ್ ಇಯರ್ಸನ್ನು ಕೌಂಟ್ ಮಾಡೋಣ. ಫಸ್ಟ್ ನಮಗೆ 1600ರಲ್ಲಿ 388 ಲೀಪ್ ಇಯರ್ಸ್ ಮತ್ತು 1212 ನಾನ್ ಲೀಪ್ ಇಯರ್ಸ್. 300 ವರ್ಷದಲ್ಲಿ 72 ಲೀಪ್ ಇಯರ್ಸ್, 228 ನಾನ್ ಲೀಪ್ ಇಯರ್ಸ್ ಮತ್ತು 98 ವರ್ಷದಲ್ಲಿ 24 ಲೀಪ್ ಇಯರ್ಸ್ ಮತ್ತು 74 ನಾನ್ ಲೀಪ್ ಇಯರ್ಸ್. ಇವೆಲ್ಲ ಟೋಟಲ್ ಮಾಡಿದ್ರೆ ಟೋಟಲ್ ಲೀಪ್ ಇಯರ್ಸ್ ಎಷ್ಟು ಬರ್ತಾವೆ? 484 ಲೀಪ್ ಇಯರ್ಸ್ ಬರ್ತಾವೆ. ನೆಕ್ಸ್ಟ್ ಟೋಟಲ್ ನಾನ್ ಲೀಪ್ ಇಯರ್ಸ್ ಎಷ್ಟು ಬರ್ತಾವೆ? 1212 + 228 + 74 ಸೇರಿಸಿದ್ರೆ 1514 ನಾನ್ ಲೀಪ್ ಇಯರ್ಸ್ ಆಯಿತು. ಇಲ್ಲಿ ಟೋಟಲ್ ಲೀಪ್ ಇಯರ್ಸ್ 388 + 72 + 24 484 ಲೀಪ್ ಇಯರ್ಸ್ ಆಯಿತು. ನೆಕ್ಸ್ಟ್ ನಾವು ಲೀಪ್ ಇಯರ್ಸ್ ಮತ್ತು ನಾನ್ ಲೀಪ್ ಇಯರ್ಸ್ ಗೊತ್ತಿದ್ದಾಗ ಆಡ್ ಡೇಸನ್ನು ಈಸಿಯಾಗಿ ಫೈಂಡ್ ಮಾಡ್ಬೋದು. ಟೋಟಲ್ ಆಡ್ ಡೇಸ್ ಹೇಗೆ ಕಂಡುಹಿಡಿಯೋದಂದ್ರೆ ಲೀಪ್ ಇಯರ್ಸ್ ಇಂಟು 2 ಮಾಡಬೇಕು. ಟೋಟಲ್ ಲೀಪ್ ಇಯರ್ಸ್ ಇಂಟು 2 ಯಾಕೆ ಮಾಡಬೇಕು? ಒಂದು ಲೀಪ್ ಇಯರಲ್ಲಿ 2 ಆಡ್ ಡೇಸ್ ಇರ್ತಾವೆ. ಸೊ ಇಲ್ಲಿ ಇಂಟು 2 ಮಾಡಬೇಕು. ಪ್ಲಸ್ ನಾನ್ ಲೀಪ್ ಇಯರ್ಸ್ ಎಷ್ಟಿದಾವೆ? ಟೋಟಲ್ 1514 1514 ಇದಾವಲ್ಲ, ಇಂಟು 1 ಮಾಡಬೇಕು. ಇಂಟು 1 ಯಾಕೆ ಮಾಡಬೇಕು? ನಾನ್ ಲೀಪ್ ಇಯರ್ ಹ್ಯಾಸ್ 1 ಆಡ್ ಡೇ. ಸೊ ಇಲ್ಲಿ 484 × 2 + 1514 × 1 ಮಾಡಿ ಹೋಲ್ ಡಿವೈಡ್ ಬೈ 7 ಮಾಡಬೇಕು. ಅಂದರೆ ನಾವು ಆಡ್ ಡೇಸನ್ನು ಫೈಂಡ್ ಮಾಡ್ಬೋದು. 968 + 1514 ಡಿವೈಡ್ ಬೈ 7 ಆಯಿತು. ಆನ್ಸರ್ 2482 ಡಿವೈಡ್ ಬೈ 7 ಬಂತು. ಸೊ ಇಲ್ಲಿ ಕ್ವೋಷಂಟ್ ಏನು ಬರುತ್ತೆ? 354. ಆಮೇಲೆ ರಿಮೈಂಡರ್ ಎಷ್ಟು ಉಳಿತು? ಇಲ್ಲಿ 4 ಉಳಿತು. ಇಲ್ಲಿ ಏನು ರಿಮೈಂಡರ್ ಉಳಿಯುತ್ತಲ್ಲ ಅದನ್ನೇ ನಾವು ಆಡ್ ಡೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ
ಆಡ್ ಡೇಸ್ ಎಷ್ಟಾಯಿತು? ಇನ್ 1998 ಇಯರ್ಸ್ ದೇರ್ ಆರ್ 4 ಆಡ್ ಡೇಸ್ ಅಂತ ಹೇಳ್ಬೋದು. ಈ ರೀತಿಯಾಗಿ ಕ್ಯಾಲೆಂಡರ್ ರಿಲೇಟೆಡ್ ಟಾಪಿಕ್ಸನ್ನು ಈಸಿಯಲ್ಲಿ ಯಾವ ರೀತಿಯಲ್ಲಿ ಬಿಡಿಸ್ಬೋದು ಅಂತ ನಾನು ಹಿಂದಿನ ವಿಡಿಯೋಸಲ್ಲಿ ನೋಡಿದ್ದೀನಿ. ಪ್ಲೀಸ್ ನನ್ನ ವಿಡಿಯೋಗಳನ್ನೆಲ್ಲ ವಾಚ್ ಮಾಡಿ, ನನ್ನ ಚಾನಲನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.